ಕ್ಷೇತ್ರ ಬನ್ನಿ ಬನ್ನಿ ಲೇಟ್ ಬಟ್ರೆ ಬಟ್ರೆ ಸೈಡ್ ಸೈಡ್ ಬನ್ನಿ. ನಮ್ಮಮ್ಮಂದು ಒಂದು ಆಸೆ ಇದು. 40 ವರ್ಷಗಳಿಂದ ಒಂದ್ಸಲ ನಾನು ಉಡುಪಿ ಕೃಷ್ಣನ್ ಟೆಂಪಲ್ ನೋಡಬೇಕು ಅಂತ. ಅದು ಇವತ್ತು ಈ ವಿಶೇಷ ದಿವಸ ಆಗೋದು ನನಗೆ ತುಂಬ ಭಾಳ ಖುಷಿಯಾಗಿದೆ. ಎಲ್ಲ ಕೃಷ್ಣನ್ ಸ್ಕ್ರೀನ್ ಪ್ಲೇ ಅಂತೀನಿ ನಾನು. ಅದು ಬೇರೆ ನಾನು ಇಷ್ಟಪಟ್ಟ ಫ್ರೆಂಡು, ನನಗೆ ದೇವರು ಕೊಟ್ಟಿದ್ದ ಫ್ರೆಂಡ್ ನಮ್ಮ ರಿಷಬ್ ಅವ್ರ ಜೊತೆಯಲ್ಲಿ ಬರೋದು, ಪ್ರಶಾಂತ್ ನೀಲ್ ನಮ್ಮ ಡೈರೆಕ್ಟರ್ ಜೊತೆಯಲ್ಲಿ ಬರೋದು ಇನ್ನೂ ಭಾಳ ಖುಷಿಯಾಗಿದೆ. ಎಲ್ಲ ಅರೇಂಜ್ ಮಾಡಿದ್ದಕ್ಕೆ ಎಲ್ಲರಿಗೆ ನಾನು ಹೌದು. ನಮ್ಮಮ್ಮ ಇಂದ ರೀಜನ್, ಈ ರೀಜನ್ಗೆ ಎಲ್ಲ ಹುಟ್ಟಿದೆ ಅಲ್ಲಿ, ಬಟ್ ಅವ್ರ ಆನ್ಸರ್ಸರ್ ಎಂದರು ಕುಂದಾಪುರ. ಮನಃಶಾಂತವಾಗಿ ಸರ್ವೇ ಜನ ಸುಖಿನೋ ಭವಂತು, ಅದೇ ಬೇಡ್ಕೊಂಡಿದ್ದಾರೆ. ನನ್ನ ಮನೇಲಿ ಊಟ ಮಾಡಿದ್ರೆ ಉಡುಪಿ ಊಟ. ಸೊ ಈ ಥರ ಊಟನೇ ನಾನು ಊಟ ಮಾಡಿದೆ. ನೆಕ್ಸ್ಟ್ ಫಿಲ್ಮ್ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ನಿಮ್ಮದು? ನಮಗೆಲ್ಲ ತುಂಬ ಕ್ಯೂರಿಯಾಸಿಟಿ. ರಿಷಬ್ ಅವ್ರದ್ದು ನೆಕ್ಸ್ಟ್ ಫಿಲ್ಮ್ ಏನು ನಿಮಗೆಲ್ಲ ಗೊತ್ತಲ್ಲ ಏನಾಗ್ತಿದ್ರು ಅದು. ಆ್ಯಂಡ್ ಮೇನ್ಲಿ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ, ಅದು ಭಾಳ ಖುಷಿಯಾಗಿದೆ. ನನಗೆ ವೆರಿ ವರ್ದಿ ಅವಾರ್ಡ್, ವರ್ದಿ ಆ್ಯಕ್ಟರ್. ನೆಕ್ಸ್ಟ್ ಸರ್ ಏನು ಕಾರ್ಯಕ್ರಮ ಟೆಂಪಲ್ ಬೇರೆ ಎಲ್ಲ ಹೋಗ್ತಾ ಇದ್ದೀರಾ? ಅದು ಲಿಸ್ಟ್ ಹೇಳೋಕ್ಕಾಗಲ್ಲ. ನೀವು ಅವಾರ್ಡ್ ಫಂಕ್ಷನ್ ಮಾತಾಡಿದ್ದು ಕೇಳಿದ್ದೀವಿ. ಸೊ ಯಾವತ್ತೂ ಒಂದು ಅಣ್ಣ ತಮ್ಮಂದ್ರದ್ದು ಒಂದು ಕನೆಕ್ಷನ್ ಥರ ಫೀಲ್ ಆಗೋದು. ಅವರು ನಮ್ಮ ಊರವರು ಅನ್ನೋ ಒಂದು ಫೀಲಿಂಗ್ ಯಾವತ್ತು ಅವರು ಆಂಧ್ರದವ್ರನ್ನೂ ಫೀಲ್ ಇರಲಿಲ್ಲ ನನಗೆ. ಸೊ ಭಾಳ ಟೈಮ್ ಆದಮೇಲೆ ಮೀಟ್ ಮಾಡೋಂಥ ಒಂದು ಅವಕಾಶ ಸಿಕ್ತು. ರೀಸೆಂಟ್ಲಿ ನನಗೆ ಹಿಂಗೆ ಬರಬೇಕು ಅಂತ ಹೇಳಿದ್ರು. ಸೊ ಭಾಳ ಖುಷಿ ಆಯಿತು. ನಾನು ಈ ಕಡೆನೇ ಇದ್ದೆ, ನನಗೂ ಮೊನ್ನೆ ಬರಬೇಕಾಗಿತ್ತು, ನಾನು ಅಷ್ಟಮಿಗೆ ಬರೋಕ್ಕಾಗಲಿಲ್ಲ. ಸೊ ಒಟ್ಟಿಗೆ ಒಂದು ದೇವರ ದರ್ಶನ ಒಂದು ಮಾಡೋಂಥ ಒಂದು ಅವಕಾಶ ಇದೆ. ಇವ್ರ ಜೊತೆಗೆ ನಾನು ಇಲ್ಲಿ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ತುಂಬ ಖುಷಿ ಆಯಿತು. ಪ್ರಸಾದ ಊಟ ಮಾಡಿ ಏನೆಲ್ಲ ತೋರಿಸ್ತಿದ್ದೀವಿ ನೋಡೋಣ, ಅದರಲ್ಲಿ ಲಿಸ್ಟ್ ಹೇಳಬಾರ್ದು. ಗುಟ್ಟಾಗಿರಲಿ ಅಂತ ಫಿಲ್ಮ್ ಎಲ್ಲೇ ನಡೀತದೆ.